ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕ್ಯಾಪ್ಸಿಕಮ್ ಚಿತ್ರಾನ್ನ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನ್ ಆಗೋಷ್ಟು ಸಾಸಿವೆ, 1/4 ಸ್ಪೂನ್ ಅರಿಶಿನದ ಪುಡಿ, 2 ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು 3ರಿಂದ 4 ಚಿಟಿಕೆ ಇಂಗು ತೊಗೊಂಡಿದ್ದೀನಿ. ನೀವು ಪುಡಿ ಇದ್ರೂ ಸಹ ಯೂಸ್ ಮಾಡ್ಕೊಬೋದು, ಬಟ್ ಈ ಅಡುಗೆಗೆ ಇಂಗು ಅವಶ್ಯಕತೆ ಇದೆ. 2 ದೊಡ್ಡ ಈರುಳ್ಳಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 6 ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಕ್ಯಾಪ್ಸಿಕಮ್, 15ರಿಂದ 20 ಹೆಸಳು ಕರಿಬೇವು, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು. ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, 200 ಗ್ರಾಮ್ಸ್ ಆಗುವಷ್ಟು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಇಲ್ಲ 2 ಹಿಡಿ ಆಗುವಷ್ಟು ಹಸಿ ಬಟಾಣಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು ನಾನು ಅದರಲ್ಲಿ 1 ಲೋಟ ನೀರು ಸೇರಿಸ್ಕೊಂಡು ಬಟಾಣಿನ ಬೇಯಿಸ್ಕೊತಾ ಇದ್ದೀನಿ. ಜಸ್ಟ್ ನೀರು ಮತ್ತು ಬಟಾಣಿ ಹಾಕಿ ಬೇಯಿಸ್ಕೊತಾ ಇರೋದು. ಸೊ ಇದು ಬೇಯೋ ಅಷ್ಟರಲ್ಲಿ ನಾವು ಗೊಜ್ಜನ್ನು ಪ್ರಿಪೇರ್ ಮಾಡ್ಕೊಬೋದು. ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಈ ಚಿತ್ರಾನ್ನಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಇಂಗು. ಇಂಗಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ. ಸೊ ನಾನು ಇಂಗು ಕಾಳು ರೂಪದಲ್ಲಿರೋದ್ರಿಂದ ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ, ಬಿಕಾಸ್ ಅದು ಚೆನ್ನಾಗಿ ಫ್ರೈ ಆಗಿ ಕರಗಬೇಕು ಅಂತ. ನಿಮ್ಮ ಮನೇಲಿ ಅಕಸ್ಮಾತ್ ಪುಡಿ ಇದ್ದರೆ ಇಂಗುನ ನೀವು ಕೊನೆಯಲ್ಲಾದರೂ ಸೇರಿಸ್ಕೊಬೋದು, ಇಲ್ಲ ಈ ಹಂತದಲ್ಲಾದರೂ ಸೇರಿಸ್ಕೊಬೋದು. ನೀವು ಹಿಂಗೆ ಹಾಕಿದ ತಕ್ಷಣ ಆ ಘಮನೇ ಬೇರೆ ಇರುತ್ತೆ. ಇದಂತೂ ಮಿಸ್ ಮಾಡೋಂಗಿಲ್ಲ ಈ ಚಿತ್ರಾನ್ನ ಮಾಡುವಾಗ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ, ಕರಿಬೇವು. ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ. ನೀವು ಯಾವ ರೀತಿ ಯಾರು ಕಟ್ ಮಾಡ್ಕೊಬೋದು, ಉದ್ದ ಆದರೂ ಕಟ್ ಮಾಡ್ಕೊಬೋದು, ಸಣ್ಣದಾಗಾದರೂ ಕಟ್ ಮಾಡ್ಕೊಬೋದು ಈರುಳ್ಳಿನ. ನಾನು ಈರುಳ್ಳಿ ಜೊತೆನೇ ಕ್ಯಾಪ್ಸಿಕಮ್ಮು ಸೇರಿಸ್ಕೊತಾ ಇದ್ದೀನಿ, ಬಿಕಾಸ್ 2 ಒಟ್ಟಿಗೆ ಬೇಯುತ್ತೆ. ಈ ಹಂತದಲ್ಲೇ ಒಂದು ಮಿಕ್ಸ್ ಕೊಟ್ಟು ನಾನು ಉಪ್ಪು ಸೇರಿಸ್ಕೊತೀನಿ, ಯಾಕೆಂದರೆ ಬೇಗ ಆಗುತ್ತೆ ಅಂತ. ಉಪ್ಪು ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಕಾಗುತ್ತೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಯೋದಕ್ಕೆ. ನೀವು ಮಧ್ಯದಲ್ಲಿ ಒಂದು ಸತಿ ತಿರುಗಿಸಿದ್ರೆ ಸಾಕು. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇನ್ನೇನು ಬೇಯ್ತಾ ಬರ್ತಾಯಿದೆ, ಇದು ಅರ್ಧ ಬೆಂದಿದೆ ಅಲ್ವಾ. ಈಗ ನಾನು ಅರಿಶಿನದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನಾವು ಈ ಹಂತದಲ್ಲಿ ಹಾಕಿದ್ರೆ ಒಂಥರ ಟೇಸ್ಟ್ ಇರುತ್ತೆ. ಚಿತ್ರಾನ್ನ ಕಲಸೋವಾಗ ಹಾಕಬೇಕಾದಾಗ ಅದು ಒಂಥರ ಟೇಸ್ಟ್ ಇರುತ್ತೆ. ಈಗ ಬಟಾಣಿ ಬೆಂದಿದೆ ಫುಲ್ಲು. ನಾನು ಇದನ್ನು ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಶೋಧಿಸ್ಕೊಂಡ್ಮೇಲೆ ನಾವು ಗೊಜ್ಜು ಏನು ರೆಡಿಯಾಗಿರುತ್ತೆ, ಈರುಳ್ಳಿ ಫುಲ್ ಬೆಂದಾಗಿದೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು, ಯಾಕೆಂದರೆ ಬಟಾಣಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯತ್ತೆ. ಈ ರೀತಿ ಈಗ ರೆಡಿಯಾಗಿದೆ ಇದು. ನಾನು ಅನ್ನಕ್ಕೆ ಕಲಿಸ್ಕೊತ ಬಿಸಿ ಬಿಸಿ ಅನ್ನಕ್ಕೆ, ಅನ್ನ ಸ್ವಲ್ಪ ಉದುರಾಗಿದ್ದರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ನಿಂಬೆಹಣ್ಣಿನ ರಸ ಕೂಡ ಈಗ ಸೇರಿಸ್ಕೊಬೋದು. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಮುಖಾಂತರ ನಿಮ್ಮ ಪ್ರೀತಿಯನ್ನು ತಿಳಿಸಿ. ಥ್ಯಾಂಕ್ ಯು.